ಯೋಗೇಶ್ ಗೌಡ ಕೊಲೆ ಕೇಸ್ನ ಅಪರಾಧಿಗಳಿಗೆ ನಾಳೆ ಶಿಕ್ಷೆ ಪ್ರಕಟವಾಗುತ್ತೆ. ಇಂದು ಎಲ್ಲ ಅಪರಾಧಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಂಡ ಕೋರ್ಟ್ ನಾಳೆ ಶಿಕ್ಷೆ ಪ್ರಕಟಣೆ ಮಾಡೋದಾಗಿ ತಿಳಿಸಿದೆ. ಕಾನೂನಿನಲ್ಲಿ ಇರುವ ಗರಿಷ್ಠ ಶಿಕ್ಷೆ ನೀಡಬೇಕು, ಯಾವುದೇ ಮಾನವೀಯತೆ ತೋರಬಾರದು ಅಂತ ಎಎಸ್ಜಿ ಕೋರಿದ್ರು. ಇನ್ನು ಅಪರಾಧಿಗಳಿಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ವಿನಯ್ ಪರ ಶ್ಯಾಮ್ ಸುಂದರ್ ವಾದವನ್ನ ಮಂಡಿಸಿದ್ರು. ಯಾವ ರೀತಿ ವಾದ ಮಂಡಿಸಿದ್ರು, ಜೊತೆಗೆ ರಂಗನಾಥ್ ರೆಡ್ಡಿ ಅವರು ಹೈಕೋರ್ಟ್ ವಕೀಲರು ಒಂದು ಆಡಿಯೋ ಇದೆ, ಒಮ್ಮೆ ನೋಡ್ಕೊಂಡು ಬನ್ನಿ. ನಮಸ್ಕಾರ ಸರ್. ವಿನಯ್ ಕುಲಕರ್ಣಿ ಕೇಸಲ್ಲಿ ಏನಾಗ್ಬೋದು ಸರ್? ಈಗ ಮುಂದೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ, ಮುಂದೆ ಏನಾಗ್ಬೋದು ಸರ್? ನೋಡಿ, ಈಗ ಅವರನ್ನ ಅಪರಾಧಿ ಅಂತ ವಿಚಾರಣಾ ನ್ಯಾಯಾಲಯ ಏನ್ ಘೋಷಿಸಿದೆ, ಆ ಒಂದು ಏನೊಂದು ತೀರ್ಪು ಹೊರಬಿದ್ದಿದೆ, ಇದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತದ್ದು. ಅಂದ್ರೆ ಕಲಂ 302 IPC ಪ್ರಕರಣ ಆಗಿರ್ತದೆ. ಹಾಗಾಗಿ ನ್ಯಾಯಾಲಯಕ್ಕೆ ಎರಡು ನ್ಯಾಯಾಲಯದ ಮುಂದೆ ಇರುವಂತ ಆಪ್ಷನ್ಸ್ ಎರಡು, ಒಂದು ಜೀವಾವಧಿ, ಇನ್ನೊಂದು ಮರಣದಂಡನೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಮರಣದಂಡನೆ ವಿಧಿಸಲ್ಲ ನ್ಯಾಯಾಲಯ. ಯಾಕೆಂತಂದ್ರೆ ಇದು ಅಪರೂಪದಲ್ಲಿ ಅಪರೂಪವಾದ ಪ್ರಕರಣ ಏನಲ್ಲ ಇದು. ಹಾಗಾಗಿ ಜೀವಾವಧಿ ಶಿಕ್ಷೆ ವಿಧಿಸೋದು ಬಹುತೇಕ ಅದು ಸಾಧ್ಯತೆ ಇರ್ತದೆ ಸರ್. ಇದು ಒಂದು ನೋಡಿ. ತದನಂತರ ಅವ್ರಿಗೆ ಇರುವಂತಹ ಒಂದು ಕಾನೂನಲ್ಲಿ ಇರುವಂತಹ ಒಂದು ಆಪ್ಷನ್ಸ್ ಏನಂತಂದ್ರೆ, ಈ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಮೇಲ್ಮನವಿಯನ್ನ ಸಲ್ಲಿಸೋದ್ರಿಂದ ಮೇಲ್ಮನವಿಯಲ್ಲಿ ಅವರು ನ್ಯಾಯಾಲಯಕ್ಕೆ ಕೇಳ್ಕೋಬಹುದು ಏನಂತಂದ್ರೆ, ಈ ಒಂದು ಏನೊಂದು ಅಪರಾಧಿ ಅಂತ ಒಂದು ತೀರ್ಪು ಹೊರಬಿದ್ದಿದೆ, ಅದನ್ನ ಅವ್ರು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಬಹುದು. ಈಗ ಸರ್, ನಿಮಗೆ ಗೊತ್ತಿದಂಗೆ ಬಹುತೇಕ ಪ್ರಕರಣಗಳಿರ್ತವೆ. ಏನಾರ ಹೈಕೋರ್ಟಿಗೆ ಹೋದ್ರೆ ಏನಾರ ಬೇಲ್ ಸಿಗುವಂತ ಚಾನ್ಸಸ್ ಏನಾರ ಇದೆಯಾ ಸರ್ ಈ ಕೇಸ್ ಅನ್ನು ನೋಡಿದಾಗ? ಯಾಕಂದ್ರೆ 15 ಆರೋಪಿ ಆಗಿದ್ದಾರೆ ವಿನಯ್ ಕುಲಕರ್ಣಿ ಕೇಸ್. ಹೌದು ಸರ್. ನೋಡಿ, ಹೈಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಹೈಕೋರ್ಟ್ ಪುರಸ್ಕಾರ ಮಾಡೋದಕ್ಕೂ ಮುನ್ನ, ಅಂದ್ರೆ ಅಡ್ಮಿಷನ್ ಅಂತ ಮಾಡ್ಕೊಂತಾರಲ್ಲ, ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣವನ್ನ ಕೈಗೆತ್ಕೊಂಡಾಗ ಈ ಪ್ರಕರಣ ಇತ್ಯರ್ಥವಾಗುವವರೆಗೂ, ಅಂದ್ರೆ ಮುಕ್ತಾಯ ಆಗುವವರೆಗೂ ಅವರನ್ನ ಜಾಮೀನಲ್ಲಿ ಇಡ್ಲಿಕ್ಕೆ ಅವಕಾಶ ಇದೆ ಸರ್. ಅದು ನ್ಯಾಯಾಲಯಕ್ಕೆ ಆ ಒಂದು ವಿವೇಚನೆ ಇರ್ತದೆ. ಸರ್, ಈ ಪ್ರಕರಣದಲ್ಲಿ ಇಬ್ರು ಮಾಫಿ ಸಾಕ್ಷಿ ಇದ್ದಾರೆ, A1 ಮತ್ತೆ A17 ಅಂತ. ಈಗ ಅವರ ಶಿಕ್ಷೆ ಪ್ರಮಾಣ ಹೇಗಿರುತ್ತೆ ಸರ್? ಹೇಗೆ ಪ್ರಕಟ ಆಗುತ್ತೆ ಇದು? ಅಲ್ಲ, ಮಾಫಿ ಸಾಕ್ಷಿ ಅಂತ ಅವ್ರನ್ನ ಘೋಷಿಸಿದ್ರೆ ಅವ್ರಿಗೆ ಯಾವ್ದೇ ಶಿಕ್ಷೆ ನೀಡ್ಲಿಕ್ಕೆ ಬರಲ್ಲ, ಅವರನ್ನ ಮಾಫಿ ಮಾಡಿರ್ತಾರೆ. ಅವ್ರಿಗೆ ಯಾವ್ದೇ ಶಿಕ್ಷೆ ಕೊಡಲ್ಲ ಸರ್ ಈಗ, ಅಲ್ವಾ? ಇಲ್ಲ. ಆದ್ರೆ ಮಾಫಿ ಸಾಕ್ಷಿ ಪ್ರತಿಕೂಲ ಸಾಕ್ಷಿಯಾಗಿ ಏನೋ ನೋಡ್ತಿದ್ದಾರೆ ಅಂತ ಒಂದು ಓರ್ವ ಮಾಫಿ ಸಾಕ್ಷಿ ಇದ್ದು ಏನೋ ಒಂದು ಆತ ಪ್ರತಿಕೂಲವಾಗಿ ನೋಡ್ತಿದ್ದಾನೆ ಅಂತ ಇದೆ. ಆತನನ್ನ ಪುನಃ ಅಪರಾಧಿಯನ್ನಾಗಿಸಿ ಆತನ ವಿಚಾರಣೆ ಮಾಡಿ ಆತನಿಗೆ ಶಿಕ್ಷೆ ಕೊಡ್ಬೋದು. ಆದ್ರೆ ಯಾವ ಮಾಫಿ ಸಾಕ್ಷಿ ಈ ಅಭಿಯೋಜನೆಗೆ, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಪೂರಕವಾಗಿ ಸಾಕ್ಷಿ ಕೊಟ್ಟಿರ್ತಾರೆ, ಅವ್ರಿಗೆ ಯಾವ್ದು ಶಿಕ್ಷೆ ಇರೋದಿಲ್ಲ. ಅವ್ರನ್ನ ಪ್ರಕರಣದಿಂದ ಮಾಫಿ ಮಾಡಿರ್ತಾರೆ, ಪಾರ್ಡನ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ. ಉಪ್ಪು ತಿಂದವ್ರು ನೀರು ಕುಡಿಯಲೇಬೇಕಲ್ಲ. ಯಾರ್ಯಾರು ಹಿಂದುತ್ವವಾದಿಗಳಿರ್ಬಹುದು, ಬಿಜೆಪಿ ಕಾರ್ಯಕರ್ತರಿರ್ಬಹುದು, ದೇಶಕ್ಕಾಗಿ ಕೆಲಸ ಮಾಡಿದವರು ಇರ್ಬೋದು, ಅವರ ಮೇಲೆ ಅಗತನ ಮಾಡಿ ಅವರನ್ನ ಹತ್ತಿಕ್ಕುವ ಕೆಲಸವನ್ನ ಯಾರ್ಯಾರು ಮಾಡಿದಾರೋ ಯಾರೂ ಕೂಡ ನೆಮ್ಮದಿಯಲ್ಲಿಲ್ಲ. ಇನ್ನು ಮುಂದೆಯೂ ಕೂಡ ಇದೇ ಪರಿಸ್ಥಿತಿ. ಯಾಕಂತಂದ್ರೆ ನೀವು ಎಲ್ಲವನ್ನೂ ದುಡ್ಡಿಲ್ದ ಕೊಂಡ್ಕೊಳ್ಳಕ್ ಆಗೋದಿಲ್ಲ, ಅಥವಾ ದರ್ಪದಿಂದ ಇಂಥವೆಲ್ಲ ಮಾಡಿ ತಪ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಅನ್ನೋದನ್ನ ಇವತ್ತು ನ್ಯಾಯಾಲಯ ತೋರಿಸ್ಕೊಟ್ಟಿದೆ. ನ್ಯಾಯಾಲಯ ಇವತ್ತು ನಾವು ಗೌರವಿಸಬೇಕಾಗಿದೆ. ಯಾಕಂತಂದ್ರೆ ನಾವು ಯಾವಾಗ್ಲೂ ನ್ಯಾಯಾಲಯವನ್ನ ಗೌರವಿಸ್ತೇವೆ, ನ್ಯಾಯವನ್ನ ಗೌರವಿಸ್ತೇವೆ. ಇವತ್ತು ಅವ್ರಿಗಾಗಿರ್ತಕ್ಕಂಥ ಇದೇನು ತೀರ್ಪು ಬಂದಿದೆ, ಇದನ್ನು ನಾವು ಸ್ವಾಗತಿಸ್ತೇವೆ. ಸರ್, ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ವರ್ಷಗಳಿಂದ ಹಗ್ಗ ಜಗ್ಗಾಟ ಅಂತಾನೆ ಹೇಳಬಹುದು. ಈಗ ವಿಚಾರಣೆಯ ಹಂತ ನಿನ್ನೆಯಿಂದಲೂ ಕೂಡ ಇವತ್ತುವರೆಗೂ ಮುಂದುವರಿತಾ ಇದೆ. ಸೊ ವಿಚಾರಣೆ ಆಗ್ತಿದ್ದ ಸಂದರ್ಭದಲ್ಲಿ ಆರೋಪಿಗಳೆಲ್ಲ ಗಳು ಅಂತ ಕಣ್ಣೀರಿಟ್ರಂತೆ. ಸೊ ಸೆಂಟಿಮೆಂಟು, ಈ ಎಮೋಷನಲ್ ಎಲ್ಲ ವರ್ಕೌಟ್ ಆಗತ್ತಾ ಕೋರ್ಟ್ನಲ್ಲಿ ಅಂತ ಮೊದಲನೇದಾಗಿ ಈ ಪ್ರಕರಣ ಇಲ್ಲಿವರೆಗೆ ಎಳ್ಕೊಂಡು ಬಂತು. ಈಗ ಪ್ರಕರಣ ಆದ ದಿನದ ಬಿಸಿ ಇವತ್ತಿಗಿರಲ್ಲ ಅವರಿಗೆ. ಆ ದಿನದಲ್ಲಿದ್ದಂಥ ಕೋಪ ತಣ್ಣಗಾಗೋಗಿರುತ್ತೆ. ಇವತ್ತಿನ ಪರಿಸ್ಥಿತಿ ಬೇರೆ ಬಂದಿರುತ್ತೆ. ಶಿಕ್ಷೆ ಇವತ್ತು ನಾಳೆ ಅನ್ನುವಂಥ ನಿಟ್ಟಲ್ಲಿತ್ತು. ಹಾಗಾಗಿ ಅವರು
ಈಗ ತಪ್ಪಿನ ಅರಿವಾಗಿದೆ. ನಾನು ಎಲ್ಲೋ ಒಂದು ಕಡೆ ಬಲಾಬಲದ ಪ್ರಯತ್ನದಲ್ಲಿ ಒಂದು ಕಡೆ ಸೋತು ಕುಂತುಬಿಟ್ಟೆ, ಎಮೋಷ್ನಲಿ ಅಲ್ಲೊಂದು ಕನೆಕ್ಟಿವಿಟಿ ತಪ್ಪು ಬಿಡ್ತು ನಾನು ಅನ್ನುವಂಥ ನಿಟ್ಟಲ್ಲಿ ವಿನಯ್ ಕುಲಕರ್ಣಿ ಆದಿಯಾಗಿ ಎಲ್ರಿಗೂ ಅನ್ನಿಸ್ತಾ ಇರುವಂಥದ್ದು ಅದೇನೆ. ಏನಂತಂದರೆ ನಾನು ಸಿಟ್ಟಲ್ಲಿ ಯಾರೋ ಒಬ್ಬ ಸಿಟ್ಟಿಗೆ ಬಾವಿಗೆ ಹರ್ಕೋತಾನಂತೆ, ಮತ್ತೆ ಸಿಟ್ಟು ಬಂದರೆ ಬಾವಿಯಿಂದ ಎದ್ದು ಬರೋಕ್ಕಾಗಲ್ಲ ಅವನಿಗೆ. ಆ ನಿಟ್ಟಲ್ಲಿ ವಿನಯ್ ಕುಲಕರ್ಣಿ ಎಂಥ ಅಧಿಕಾರ ಇರಲಿ, ದುಡ್ಡು ಇರಲಿ, ದರ್ಪ ಇರಲಿ, ಯಾವುದಿದ್ರೂ ಈಗ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ತೀರ್ಪು ಬಂದಿರೋದ್ರಿಂದ ಆ ಶಿಕ್ಷೆ ಪ್ರಮಾಣ ನಾಳೆ ಆಗುತ್ತೆ. ಹೆಚ್ಚು ಕಡಿಮೆ ಜೀವಿತಾವಧಿ ಶಿಕ್ಷೆನೇ ಸಿಗುವಂಥದ್ದು. ಯಾಕಂತಂದರೆ ಇದು ಕೊಲೆ ಆರೋಪದಡಿ ಇವರಿಗೆಲ್ಲ ಶಿಕ್ಷೆ ಆಗೋದ್ರಿಂದ ಹೆಚ್ಚು ಕಡಿಮೆ ಮರಣದಂಡನೆ ಅನ್ನೋ ಕಾನ್ಸೆಪ್ಟಿಂದ ಈಚೆ ಬರುವಂಥ ಪ್ರಕರಣ ಇದು. ಹಾಗಾಗಿ ಇದು ಜೀವಿತಾವಧಿ ಶಿಕ್ಷೆನೇ ಇವರಿಗೆ ಆಗುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. ನಾಳೆ ಶಿಕ್ಷೆ ಪ್ರಮಾಣವನ್ನು ಘೋಷಣೆ ಮಾಡ್ತಾರೆ. ಅದಾದ ನಂತರ ತೀರ್ಪು ಬಂದಾದ ಮೇಲೆ ಪ್ರಕಟಣೆ ಆಗುತ್ತೆ. ಅದಾದ ನಂತರದಲ್ಲಿ ನೋಡೋಣ. ಇಲ್ಲಿ ವಿನಯ್ ಕುಲಕರ್ಣಿ ಇವತ್ತಿನ ದಿನದಲ್ಲಿ ಹೇಳ್ತಾ ಇರುವಂಥದ್ದು, ನನಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಅವರ ಪರವಾಗಿ ಶ್ಯಾಮ್ ಸುಂದರ್ ಹೇಳ್ತಾ ಇರೋದು ಅದನ್ನೇ, ಅವರಿಗೆ ಮಕ್ಕಳಿದ್ದಾರೆ. ಅರೆ, ಸಾಯಿಸೋ ಮೊದಲು ಆಲೋಚನೆ ಮಾಡಬೇಕಾಗಿರೋದನ್ನು ಕೋರ್ಟಲ್ಲಿ ಶಿಕ್ಷೆ ಪ್ರಮಾಣ ಗರಿಷ್ಠನೋ ಅಥವಾ ಕನಿಷ್ಠನೋ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವು ಅಪರಾಧಿ ಅನ್ನುವಂಥದ್ದನ್ನು ಕೋರ್ಟು ತೀರ್ಮಾನಕ್ಕೆ ಬಂದಾಗಿದೆ. ಈಗ ನೀವು ಅದನ್ನೇನೋ ಸಿಂಪತಿ ಗಿಟ್ಟಿಸ್ತೀರಿ ಅಂತಂದರೆ ಅಸಾಧ್ಯ ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು, ಮಾಡುವ ಮೊದಲು ಯೋಚನೆ ಮಾಡಬೇಕಾಗಿತ್ತು, ಈ ಕೃತ್ಯ ಎಸಗುವ ಮೊದಲು ಯೋಚನೆ ಮಾಡಬೇಕಾಗಿತ್ತು. ಏನಿವತ್ತು ಮಾಫಿ ಸಾಕ್ಷಿಯಾಗಿ ಅವರೊಂದಿಬ್ಬರು ಜಡ್ಜ್ ಮುಂದೆ ಒಪ್ಕೊಂಡಿದ್ದಾರೋ ಅವರ ನಿಟ್ಟಲ್ಲಿ ಯೋಚನೆ ಮಾಡೋದಾದರೆ, ಅವರು ಯಾರ್ದೋ ಒತ್ತಡ, ಅಂದರೆ ಈಗ ವಿನಯ್ ಕುಲಕರ್ಣಿ ಅವರ ಒತ್ತಡಕ್ಕೆ ಮಣಿದು ನಾವು ಈ ರೀತಿ ಕೃತ್ಯ ಎಸಗಬೇಕಾಯಿತು, ಈಗೀಗ ಮಾಡಿದ್ವಿ ಅನ್ನುವಂಥದ್ದನ್ನು ಅವ್ರು ಒಪ್ಕೊಂಡಿರೋದ್ರಿಂದ ಬಸವರಾಜ್ ಮುತ್ತಗಿ ಮತ್ತು ಇನ್ನೊಬ್ಬ A6 A7 ಇದ್ದಾರಲ್ಲ ಅವರು ಈ ರೀತಿ ಆಗಿರೋದ್ರಿಂದ ಅವ್ರುಗಳಿಗೂ ಕೂಡ ಪ್ರಾಣ ಭಯ. ಅವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ, ನನಗೆ ಜೀವ ಭಯ ಇದೆ, ನಮಗೆ ಬೆದರಿಕೆ ಕರೆಗಳು ಬರುತ್ತೆ, ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಇವರು ಒಳಗಡೆ ಇದ್ರೂ ಕೂಡ ಏನೇನೋ ಆಗುತ್ತೆ ಅನ್ನುವಂಥ ಭಯದಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ಧಾರವಾಡವನ್ನು ಇವರು ಯಾವ ರೀತಿ ಹಿಡಿತಕ್ಕೆ ತೊಗೊಂಡ್ಬಿಟ್ಟಿದ್ರು ಅನ್ನುವಂಥದ್ದನ್ನು. ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನನಗೆ ಪ್ರಬಲ ಪೈಪೋಟಿಯಾಗಿ ಮುಂದಕ್ಕೆ ನನಗೆ ಸೆಡ್ ಹೊಡಿತಾನೆ ಅಂತ ಇವ್ರಿಗೆ ಗೊತ್ತಾದ ಮೇಲೆ ಅದು ವೈಷಮ್ಯಕ್ಕೆ ತಿರುಗಿ ಬಲಾಬಲದ ಲೆಕ್ಕಾಚಾರದಲ್ಲಿ ಒಂದು ಜೀವವನ್ನೇ ತೆಗಿಬೇಕು ಅನ್ನುವಂಥ ನಿಟ್ಟವರಿಗೆ ಹೋಗ್ತಾರೆ ಇವರು. ಅಂತಂದರೆ ಇವರಿಗೆ ಶಿಕ್ಷೆ ಪ್ರಮಾಣದಲ್ಲಿ ಯಾವ ಕಾರಣಕ್ಕೂ ಕನಿಷ್ಠ ಅನ್ನುವಂಥ ಕಾನ್ಸೆಪ್ಟೇ ಇರಲ್ಲ ಅಂತ ಯಾರೇ ವಾದ ಮಾಡಿದ್ರು ಕೂಡ. ಅಲ್ಲ, ಇಷ್ಟೆಲ್ಲ ಏನು ಬೆಳವಣಿಗೆಗಳ ಮಧ್ಯೆ ಇವರು ಆರೋಪಿ ಅನ್ನೋದು ಕನ್ಸಿಡರ್ ಆಗಿತ್ತು, ಅರೆಸ್ಟ್ ಆಗಿದ್ರು. ಇದ್ರ ಮಧ್ಯೆ ಜನರು ಕೂಡ ಆಯ್ಕೆ ಮಾಡಿ ಶಾಸಕರನ್ನಾಗಿ ಮಾಡಿದ್ರಲ್ಲ ಸರ್, ಅದೇ ಆರೋಪ ಬರೋದು ಲೆಕ್ಕ ಬೇರೆ ಇರುತ್ತೆ. ಇವತ್ತು ನಿನ್ನೆ ಆಗಿರುವಂಥದ್ದು ಅಪರಾಧಿ ಅನ್ನುವಂಥ ನಿಟ್ಟಲ್ಲಿ ಮಾಡಿದರೆ ಆರೋಪಗಳು ಬಂದ ತಕ್ಷಣಕ್ಕೆ ಅಪರಾಧಿಗಳಾಗೋದಿಲ್ಲ. ನಿನ್ನೆಯ ತೀರ್ಪೇನಿದೆ ಇದು ಅವರಿಗೆ ಕಪ್ಪು ಚುಕ್ಕಿಯಾಗಿ ನಿಂತ್ಕೊಳ್ಳಿ, ರಾಜಕೀಯ ಜೀವನವು ಕಂಪ್ಲೀಟ್ ಆಗಿ ಹೆಚ್ಚು ಕಡಿಮೆ ಮುಗಿಸ್ಕೊಂಡ್ಬಿಟ್ರು. ಇವತ್ತು ನಾಳೆ ಈಗ 2 ವರ್ಷದ ಹೆಚ್ಚು ಶಿಕ್ಷೆ ಆಗೋದು ಕನ್ಫರ್ಮ್ ಆಗಿರೋದ್ರಿಂದ ಯಾವುದೇ ವ್ಯಕ್ತಿಗೆ ಈ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಯಿತು ಅಂತಂದರೆ ಆತ ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾನೆ. ಮತ್ತು ಈ ಶಿಕ್ಷೆ ಪ್ರಮಾಣದ ಅವನ ಶಿಕ್ಷೆ ಮುಗಿಸಿ ಬಂದ ದಿನಗಳಿಂದ ಆಚೆಗೆ 6 ವರ್ಷ ಅವನು ಮತ್ತೆ ಚುನಾವಣೆಗೆ ನಿಲ್ಲುವಂತಿಲ್ಲ, ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಇಲ್ಲೊಂದು ಎಷ್ಟು ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಾರೋ ಅದಾದ ನಂತರದಲ್ಲಿ ಬರೋದು 14 ವರ್ಷ ಮುಗ್ದೇ ಹೋಗ್ಬಿಡುತ್ತೆ, ಮ್ಯಾಟ್ರ್ ಕ್ಲೋಸು. ಸೊ ಅದಾದ ನಂತರದಲ್ಲಿ ಬಂದು ಏನು ಮಾಡೋಕ್ಕೂ ಏನೂ ಇರಲ್ಲ, ಅಲ್ಲಿ ಎಲ್ಲ ಆಲ್ಮೋಸ್ಟ್ ರಾಜಕೀಯ ಜೀವನ ಮುಗಿಸ್ಕೊಂಡು ಕೂತಂಗೆ ಇದು. ಹೈಕೋರ್ಟ್ ಮೊರೆ ಹೋಗೋದು, ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ ಇದೆಯಾ? 100% ಹೋಗೇ ಹೋಗ್ತಾರೆ. ಈಗ ಮುಂದಿನ ನಡೆನೆ ಅವ್ರದ್ದು ಹೈಕೋರ್ಟಲ್ಲಿ ಮೇಲ್ವಿಚಾರಣೆಗೆ ಹಾಕೊಳ್ತಾರೆ. ಈ ಶಿಕ್ಷೆ ಪ್ರಮಾಣವನ್ನು ಅಮಾನತಲ್ಲಿಡಿ, ಆಮೇಲೆ ನಮಗೆ ಜಾಮೀನು ಮಂಜೂರು ಮಾಡಿ ಅಂತಲೇ ಹೋಗುವಂಥದ್ದು. ಜಾಮೀನು ಮಂಜೂರು ಆದ ತಕ್ಷಣಕ್ಕೆ ಇವರು ಸ್ಪರ್ಧೆ ಮಾಡೋದಕ್ಕಾಗೋದಿಲ್ಲ. ಶಿಕ್ಷೆಯ ವಿಚಾರದಲ್ಲಿ ಅವರು ಅಮಾನತಲ್ಲಿಟ್ಟಾಗ ಆ ನಿಟ್ಟಲ್ಲಿ ಇವರು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದೆ. ಇವರು ಜಾಮೀನು ಆದ ತಕ್ಷಣಕ್ಕೆ ಇವರಿಗೆ ಸ್ಪರ್ಧೆಗೆ ಅವಕಾಶ ಕೊಡೋದಿಲ್ಲ. ಮುಂದಿನ ಯಾವುದೇ ಕೋರ್ಟು ಕೂಡ ಈ ಕೆಳಮಟ್ಟದ ಕೋರ್ಟ್ ಏನು ಕೊಟ್ಟಿದೆ, ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದನ್ನು ಆಧರಿಸಿನೇ ಹೆಚ್ಚು ಕಡಿಮೆ ತೀರ್ಪು ಬರುವಂಥದ್ದಾಗಿರೋದ್ರಿಂದ ಈ ತೀರ್ಪು ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಯಾಕಂದರೆ ಇಲ್ಲಾದ ವಿಚಾರಣೆಯನ್ನು ಆಧರಿಸಿನೇ ಮುಂದೆ ವಿಚಾರಣೆ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಕೂಲಂಕುಷವಾಗಿ 10 ವರ್ಷ ಎಳೆದಾಡಿರುವಂಥ ಕೇಸು ಅದನ್ನೆಲ್ಲ ಮೇಲ್ಕೋರ್ಟ್ ನೋಡುತ್ತೆ. ಹಾಗಾಗಿ ಈ ತೀರ್ಪು ತುಂಬ ದೊಡ್ಡ ಹೊಡೆತ ಕೊಟ್ಟಿರೋದ್ರಿಂದ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತಲೇ ವಾದಿಸ್ತಾ ಇದ್ರು ಅವರು.
ಸೊ ಮುಂದೆ ಹೋದ್ರೂ ಕೂಡ ಅವರಿಗೆ ಜಾಮೀನು ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು, ನಿರೀಕ್ಷೆ ಇಟ್ಕೋಬೋದು. ಆದರೆ ಕಂಪ್ಲೀಟಾಗಿ ಶಿಕ್ಷೆಯಿಂದ ಇವರು ಪಾರಾಗೋದಕ್ಕೂ ಅಥವಾ ಈ ಕೇಸಿಂದ ಪಾರಾಗೋದಕ್ಕೂ ಅಸಾಧ್ಯ ಅನ್ನುವಂಥ ನಿಟ್ಟಲ್ಲಿ ಈ ಕೇಸ್ ನಿಂತ್ಕೊಂಡಿರುವಂಥದ್ದು. ಒಬ್ಬ ಪ್ರಭಾವಿ ಮುಖಂಡನನ್ನೇ ಎತ್ತಿದ್ದಾರೆ ಅಂದರೆ ರಾಜಕೀಯ ವೈಷಮ್ಯಕ್ಕೆ ಒಂದು ಜೀವವನ್ನೇ ತೆಗೆಯೋ ಹಂತಕ್ಕೆ ಹೋಗ್ತೀರಿ ಅನ್ನೋರನ್ನ ಹಾಗೇ ಕಾನೂನು ಬಿಡ್ತು ಅನ್ನುವಂಥದ್ದೇನಾದರೂ ಮೆಸೇಜು ಪಾಸಾದರೆ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲಗಳಾಗ್ಬಿಡ್ತವೆ. ಹಾಗಾಗಿ ನ್ಯಾಯಾಲಯ ಕೂಡ ಮಾನವೀಯ ನೆಲೆಗಟ್ಟಲ್ಲಿ, ಸಾರ್ವಜನಿಕ ನೆಲೆಗಟ್ಟಲ್ಲಿ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ತೀರ್ಪು ಕೊಡುವಂಥದ್ದು ಇದು. ಹಾಗಾಗಿ ಈಗ ಯೋಗೇಶ್ ಗೌಡನ ಕೊಲೆ ವಿನಯ್ ಕುಲಕರ್ಣಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಇದು ಒಂದು ಮಾರಕ ಆಗಿ ಸಮಾಜದ ಮೇಲ್ಗಡೆ ನಿಂತುಕೋಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕೋರ್ಟು ಅಂದರೆ ನ್ಯಾಯಾಲಯ ಭಾಳ ದೊಡ್ಡ ತೀರ್ಪನ್ನು ನೀಡಿರುವಂಥದ್ದು. ನಾಳೆ ಯಾವುದೇ ರಾಜಕಾರಣಿಗಳಾಗಲಿ ಅಥವಾ ಯಾವುದೇ ಮುಖಂಡರುಗಳಾಗಲಿ ವೈಷಮ್ಯಗಳು ಎಷ್ಟೇ ಇರಲಿ, ಬಲಾಬಲ ಎಷ್ಟೇ ಇರಲಿ, ನಿಮ್ಮ ಅಧಿಕಾರ ಯಾವುದೇ ಹಂತದಲ್ಲಿರಲಿ, ನೀವು ಆ ಜೀವ ತೆಗೆಯುವ ಹಂತಕ್ಕೆ ಹೋಗಬಾರ್ದು ಅನ್ನುವಂಥ ಮೆಸೇಜ್ ಕೊಟ್ಟಿರುವಂಥದ್ದು ಇವತ್ತು ನ್ಯಾಯಾಲಯ. ಹಾಗಾಗಿ ಈ ಲೆಕ್ಕಾಚಾರಕ್ಕೆ ಹೋದರೆ ಇಲ್ಲಿ ಮುಂದಕ್ಕೆ ಎಲ್ಲೇ ಹೋದ್ರೂ ಕೂಡ ಈ ತೀರ್ಪನ್ನು ಆಧರಿಸಿನೇ ಬರೋದ್ರಿಂದ ಹೆಚ್ಚು ಕಡಿಮೆ ವಿನಯ್ ಕುಲಕರ್ಣಿಗೆ ಇವತ್ತೇ ಅಂದರೆ ನಿನ್ನೆಯೇ ಒಂದಷ್ಟು ಮನದಟ್ಟಾಗಿದೆ, ನಾನು ತಪ್ಪಿಸ್ಕೊಡೋದು ಕಷ್ಟ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಕಣ್ಣೀರು ಹಾಕಿರುವಂಥದ್ದು, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಹೇಳ್ತಾ ಇರುವಂಥದ್ದು, ವಕೀಲರ ಮೂಲಕ ಹೇಳಿಸ್ತಾ ಇರುವಂಥದ್ದು, ಇದೆಲ್ಲ ನೋಡಿದ್ರೆ ಆಯಿತು ಕತೆ ಮುಗಿಯಿತು ಅಂತ ಹಂತಕ್ಕೆ ಬಂದಂಗಿದ್ದಾರೆ. ಎಲ್ರಿಗೂ ಒಂದು ಪಾಠ ಕೊಟ್ಬಿಟ್ಟು ತಾನು ಜೈಲುವಾಸಿಯಾಗಿದ್ದಾರೆ. ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಾರೆ ಸರ್. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳೋದು, ಈ ಸಾಕ್ಷ್ಯ ನಾಶ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಅವರು ಕ್ಷೇತ್ರಕ್ಕೆ ಹೋಗೋದಕ್ಕೂ ಕೂಡ ತಡೆ ಒಡ್ಡಿತ್ತು ಕೋರ್ಟ್. ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ನಾಳಿನ ತೀರ್ಪು ಏನಾಗಬಹುದು, ಅಥವಾ ಈಗಾಗಲೇ ಇಷ್ಟು 10 ವರ್ಷಗಳಿಂದ ಏನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಮುಂದೆ ಪ್ರಕಟವಾಗುವಂಥ ಶಿಕ್ಷೆಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಈಗಾಗಲೇ ಇವ್ರಿಗೆ ಏನು ಶಿಕ್ಷೆ ಆಗುತ್ತೋ, ಈಗಾಗಲೇ 2 ವರ್ಷ 2 ಸರಿ ಜೈಲಿಗೆ ಹೋಗಿ ಬಂದಿರುವ ಶಿಕ್ಷೆಯ ಪ್ರಮಾಣ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಓಕೆ, ಮಾತನಾಡೋಣ ಸರ್. ಫೋನು ಕನೆಕ್ಟ್ ಆಗ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಬಸವರಾಜ್ ಕೋರವಾರ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಇಡೀ ರಾಜ್ಯವನ್ನೇ ಸಂಚಲನ ಮೂಡಿಸಿದಂತಹ, ಜೊತೆಗೆ 10 ವರ್ಷಗಳಿಂದ ಹಗ್ಗ ಜಗ್ಗಾಟನೆ ಆಗ್ತಾ ಇತ್ತು, ಅದು ಒಂದು ರೀತಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಸೊ ನಾಳೆ ಯಾವ ರೀತಿಯ ತೀರ್ಪು ಪ್ರಕಟ ಆಗಬಹುದು ಸರ್ ವಿನಯ್ ಕುಲಕರ್ಣಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಮೇಡಮ್ ನೋಡಿ, ನಾಳೆ ಇದರಲ್ಲಿ ಮಾನ್ಯ ನ್ಯಾಯಾಲಯ 302 ಹಾಗೂ 120B ಅಲ್ಲಿ ಅವರು ಆರೋಪಿತರು ಅಂತ ಹೇಳಿದೆ. ಅದರಲ್ಲಿ ಮತ್ತೆ ಇಲ್ಲಿಗಲ್ ಆರ್ಮ್ಸ್ ಆಕ್ಟ್ ಅಲ್ಲೂ ಕೂಡ ಬಂದಿದ್ದರಿಂದ ಸೊ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ನಮ್ಮ ಹೋರಾಟ ಇದ್ದಿದ್ದು ಇವರಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತೇನೆ. ಮೊದಲು ಸಿಬಿಐಗೆ ಪ್ರಥಮ ಹಂತದಲ್ಲಿ ಸಿಬಿಐಗೆ ಕೊಡಿಸೋದಕ್ಕೋಸ್ಕರನೇ ನಾವು ಸುಮಾರು 3-4 ವರ್ಷ ಹೋರಾಟ ಮಾಡಬೇಕಾಯ್ತು. ತದನಂತರ ಈಗ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ, ಬಹಳ ಸಂತೋಷ ಆಗಿದೆ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕಾಗಿದೆ. ಸೊ ಇಂತಹ ಒಂದು ಪ್ಲಾನ್ ಮಾಡಿ ಒಂದು ಕೊಲೆ, ರಾಜಕೀಯ ಲಾಭಕ್ಕಾಗಿ ಕೊಲೆ ನಡೆಸುವಂತದ್ದು ಇದೆಯಲ್ಲ, ಇದೆಲ್ಲ ಒಂದು ಮಾದರಿ ಆಗಬೇಕು. ಈ ರಾಜಕಾರಣಿಗಳಿಗೆ ಹೆದರಿಕೆ ಹುಟ್ಟಂಗ ಆಗಬೇಕು. ಹಾಗಾಗಿ ನ್ಯಾಯಾಲಯದಲ್ಲಿ ನನ್ಗನ್ಸುತ್ತೆ ನಾಳೆ ಜೀವಾವಧಿ ಶಿಕ್ಷೆ ಬರಬಹುದು ಅಂತ ನನ್ಗನ್ಸ್ತಾ ಇದೆ ಮೇಡಮ್. ಓಕೆ, ಜೀವಾವಧಿ ಶಿಕ್ಷೆ ಬಂದ ನಂತರದಲ್ಲಿ ಅಫ್ಕೋರ್ಸ್ ಹೋಗ್ತಾರೆ ಸರ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ, ಅಲ್ಲೂ ಕೂಡ ಸಾಕ್ಷ್ಯಾಧಾರಗಳು ಕನ್ಸಿಡರ್ ಆಗ್ತಾವ? ಯಾವ ರೀತಿ ಕನ್ಸಿಡರ್ ಆಗುತ್ತೆ ಸರ್? ನೋಡಿ ಮೇಡಮ್, ಈಗ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಪ್ರೊವಿಷನ್ ಇದೆ. ಸೊ ಹೈಕೋರ್ಟ್ಗೆ ಹೋಗಿ ಅಪೀಲ್ ಮಾಡ್ತಾರೆ, ಹೈಕೋರ್ಟ್ ಅಲ್ಲಿ ಕೇಳ್ಕೊಳ್ತಾರೆ ಶಿಕ್ಷೆ ಪ್ರಮಾಣ ಹೆಚ್ಚಿಗೆ ಆಗಿದೆ ಅಥವಾ ನಾವು ಈ ಕೇಸಿಂದ ಬಿಡುಗಡೆಗೊಳಿಸೋದಕ್ಕೋಸ್ಕರ ನಾವು ಅದ್ರಲ್ಲಿ ಪಾತ್ರ ಇಲ್ಲ ಅಂತ ಅಲ್ಲಿ ಏನೇನೋ ಅಪ್ಲಿಕೇಶನ್ ಹಾಕಿ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಅವ್ರಿಗೆ ಅವಕಾಶಗಳಿವೆ. ಹೈಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ. ಸೊ ಅವರ ವಿರುದ್ಧವಾಗಿ ಅಲ್ಲಿ ಸಿಬಿಐ ಕೂಡ ವಾದವನ್ನು ಮಾಡುತ್ತೆ. ಸೊ ಅದು ಮುಂದಿನ ಪ್ರಕ್ರಿಯೆ ನಡೀತಾ ಇರುತ್ತೆ ಮೇಡಮ್. ಇಲ್ಲಿ ನಾಳೆ ಶಿಕ್ಷೆ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅದು. ಓಕೆ, ಥ್ಯಾಂಕ್ ಯು ಸರ್ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದಕ್ಕೆ. ಅದು ನಾಳೆ ಕೋರ್ಟ್ ಯಾವ ರೀತಿ ತೀರ್ಪು ಕೊಟ್ಟರು ಕೂಡ ಅವರು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.